ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿಲಿ ಸುದೀಪ್ ಸರ್ ರಕ್ಷಿತಾ ಶೆಟ್ಟಿಗೆ, ಅಶ್ವಿನಿ ಅವರಿಗೆ, ಸುದಿ ಅವರಿಗೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕ್ಲಾಸ್ ಏನೇ ತಗೊಂಡ್ರು. ಎಸ್ಪೆಷಲಿ ಈ ಒಂದು ಕಿಚ್ಚನ ಪಂಚಾಯತಿ ನೋಡಿದಾಗ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳು ಸ್ವಲ್ಪ ಬೇಜಾರಾಗಿರ್ಬೋದು. ನಮ್ಮ ರಕ್ಷಿತಾ ಶೆಟ್ಟಿಗೆ ಜಾಸ್ತಿನೇ ಕ್ಲಾಸ್ ತಗೊಂಡ್ಬಿಟ್ರು, ಜಾಸ್ತಿನೇ ಓವರ್ ಆಗಿ ತುಂಬಾ ಟಾರ್ಗೆಟ್ ಮಾಡಿ ಮಾತಾಡೋದ್ರ ಹತ್ರ ನಿಮ್ಗೆ ಅನ್ಸಿರ್ಬೋದು. ಬಟ್ ಪರ್ಸನಲಿ ನನ್ನ ಕೇಳೋದಾದ್ರೆ ರಕ್ಷಿತಾ ಶೆಟ್ಟಿಗೆ ಈ ಒಂದು ಕ್ಲಾಸ್ ಏನಿತ್ತು ಆ ಒಂದು ಕ್ಲಾಸ್ ಕರೆಕ್ಟ್ ಆಗಿತ್ತು. ಅಂಡ್ ರಕ್ಷಿತಾ ಶೆಟ್ಟಿಯ ಗೇಮ್ ನ ಇಂಪ್ರೂವ್ ಆಗೋದಕ್ಕೆ ಇದು ಉಪಯೋಗ ಆಗ್ತಾ ಹೋಗ್ತದೆ ಮುಂದಿನ ದಿನಗಳಲ್ಲಿ. ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿಗೆ ರಕ್ಷಿತಾ ಶೆಟ್ಟಿ ಮಾಡಿದ್ ಕರೆಕ್ಟ್ ಅಂತ ಅನಿಸಿದ್ರು ಸಹ ಜನರಲ್ ಆಡಿಯನ್ಸ್ ಏನಿರ್ತಾರೆ, ಬಿಗ್ ಬಾಸ್ ನ ನೋಡುವಂತ ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ಒಂಥರ ಅದು ಸ್ವಲ್ಪ ಬ್ಯಾಡ್ ಆಗಿ ಕಾಣಿಸುತ್ತೆ. ಸೊ ಈ ಒಂದು ದೃಷ್ಟಿಯಲ್ಲಿ ಇವಾಗ ಏನು ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ಬಿತ್ತು, ಈ ಒಂದು ಕ್ಲಾಸ್ ಇಂದ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ನೆಗೆಟಿವ್ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಮುಂದಿನ ದಿನಗಳಿಂದ ಸ್ವಲ್ಪ ಎಚ್ಚೆತ್ಕೊಂಡು ಆಡ್ತಾರೆ, ಇನ್ನು ಗುಡ್ ವೇಲಿ ಗೇಮ್ ನ ಇಂಪ್ರೂವ್ ಮಾಡ್ಕೊಳ್ತಾರೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ರಕ್ಷಿತಾ ಶೆಟ್ಟಿಗೆ ಅಷ್ಟೊಂದು ಮೆಚುರಿಟಿ, ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಕಂಟೆಸ್ಟೆಂಟ್ ಗಳ ಪೈಕಿ ತುಂಬಾ ಚಿಕ್ಕವರಾದ್ರೂ ಸಹ ರಕ್ಷಿತಾ ಶೆಟ್ಟಿಗೆ ಮೆಚುರಿಟಿ ವಿಚಾರದಲ್ಲಿ ಅಷ್ಟು ಮೆಚುರಿಟಿ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಎಲ್ಲೋ ಒಂದ್ ಕಡೆ ಈ ಕಿಚ್ಚನ ಪಂಚಾಯತಿ ಆಗಿರ್ಬೋದು, ಕಿಚ್ಚನ ಕ್ಲಾಸ್ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಗೇಮ್ ಇಂಪ್ರೂವ್ ಏನು ಒಳ್ಳೇದಾಗುತ್ತೆ ಹೊರತು ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಕುಗ್ಗೋಗೋದಿಲ್ಲ ಇದರಿಂದ ಅಂತ ನನಗೆ ಅನಿಸ್ತಾ ಇದೆ. ಅವರು ಮುಂದಿನ ದಿನಗಳಲ್ಲಿ ಯಾವ ಒಂದು ಸನ್ನೆಗಳನ್ನ ಮಾಡ್ಬೇಕು, ಯಾವ ತರ ಮಾತಾಡ್ಬೇಕು ಅಂತ ಇದೊಂದು ಐಡಿಯಾ ಸಿಕ್ಕಂಗ ಆಗುತ್ತೆ. ಇನ್ ಕೇಸ್ ಏನಾದ್ರೂ ಈ ಒಂದು ಪಂಚಾಯತಿ ಅಷ್ಟು ಸ್ಟ್ರಾಂಗ್ ಆಗಿರುವಂತ ಕ್ಲಾಸ್ ಸುದೀಪ್ ಸರ್ ತಗೊಂಡ್ಲಿಲ್ಲ ಅಂದಿದ್ರೆ, ಮುಂದಿನ ದಿನಗಳಲ್ಲಿ ಏನಾದ್ರೂ ಇದೇ ರೀತಿ ಸನ್ನೆ ಮಾಡೋದು ಇಲ್ಲ ಬೇರೆ ರೀತಿ ಏನೋ ರಿಯಾಕ್ಟ್ ಆಗಿದ್ರೆ ಅವಾಗ ಒಂದೇ ಸಾರಿ ರಕ್ಷಿತಾ ಶೆಟ್ಟಿ ಅವ್ರ ಗ್ರಾಫ್ ಬಿದ್ದೋಗ್ತಾ ಇತ್ತು, ಸ್ವಲ್ಪ ಅವರ ಒಂದು ಆಟ ಕೆಡ್ತಾ ಇತ್ತು. ಸೊ ಅದಕ್ಕೂ ಮುಂಚೆನೆ ಇಲ್ಲಿ ಎಚ್ಚೆತ್ಕೊಳ್ಳೋ ತರ ಕ್ಲಾಸ್ ತಗೊಂಡಿರೋದು ರಕ್ಷಿತಾ ಶೆಟ್ಟಿ ಗೇಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಪರ್ಸನಲ್ ಆಗಿ ನನಗೆ ಅನಿಸ್ತಾ ಇದೆ. ನಿಮ್ಮ ಅಭಿಪ್ರಾಯ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ನಿನ್ನೆ ನಡೆದಂತ ಕಿಚ್ಚನ ಪಂಚಾಯತಿ ಸುದಿ ಅವ್ರ ವಿಚಾರ ಮಾಡ್ಕೊಳ್ಳೋದಾದ್ರೆ ಸುದಿ ಅವ್ರಿಗೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕ್ಲಾಸ್ ಏನೇ ಬಿತ್ತು ಸುದೀಪ್ ಸರ್ ಕಡೆಯಿಂದ ಅಂತ ಹೇಳ್ಬೇಕು. ಯಾಕೆಂದ್ರೆ ಸುದೀಪ್ ಸರ್ ಏನ್ ಹೇಳಿದ್ರು ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲ ನಿಯಮದ ಪ್ರಕಾರ ಕಳ್ತನ ಮಾಡಂಗಿಲ್ಲ, ಕಳ್ತನ ಮಾಡಿದಿರಾ ನೀವು ಅಂತ ಹೇಳಿದ್ರು. ಎಲ್ಲ ಒಂದ್ ಕಡೆ ಕಳ್ತನಕ್ಕೆ ಬಿದ್ದಂತಹ ಕ್ಲಾಸ್, ಅದು ಕಳ್ತನಕ್ಕೆ ತಗೊಂಡಂತಹ ಏನೋ ಅದು ವಾರ್ನಿಂಗ್ ಆಗಿರ್ಲಿಲ್ಲ. ಎಲ್ಲ ಒಂದ್ ಕಡೆ ಗಿಲ್ಲಿಯವ್ರನ್ನ ಬೇಕು ಅಂತ ಟಾರ್ಗೆಟ್ ಮಾಡಿ ಗಿಲ್ಲಿಯವ್ರ ಹೆಸರು ಅವ್ರ ಮೈಂಡ್ ಅಲ್ಲಿ ಇಲ್ದೇ ಇದ್ರು ಸಹ ಅವರು ಪಾರಾಗೋದಕ್ಕೋಸ್ಕರ ಗಿಲ್ಲಿಯವ್ರನ್ನ ಏನು ಕಳಪೆ ಪಟ್ಟ ನೀಡಿದ್ರು. ಸೊ ಆ ಒಂದು ವಿಚಾರಕ್ಕೆ ಇವರೆಲ್ಲ ಕಳಪೆ ಪಟ್ಟ ಅನ್ನೋದಾಗಿರ್ಬೋದು, ನಾಮಿನೇಷನ್ ಅನ್ನೋದಾಗಿರ್ಬೋದು, ಗ್ರೂಪಿಸಮ್ ಮಾಡ್ಕೊಂಡು ಮಾಡ್ತಾ ಇದಾರಲ್ವಾ ಅನ್ನೋ ಒಂದು ದೃಷ್ಟಿಯಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿ ಅವ್ರಿಗೆ ಅರ್ಥ ಆಗ್ಲಿ ಅಂತ ಕ್ಲಾಸ್ ತಗೊಂಡ್ರು. ಇನ್ ಕೇಸ್ ಏನಾದ್ರು ಸುದೀಪ್ ಸರ್ ಕೇವಲ ಆ ಒಂದು ಅಂಡ್ ಕದ್ದಿರೋ ಮ್ಯಾಟ್ರಿಗೆ ಏನಾದ್ರು ಅಷ್ಟರ ಮಟ್ಟಿಗೆ ಕ್ಲಾಸ್ ತಗೊಂಡಿದ್ರೆ ಅದು ಸಮಂಜಸವಲ್ಲ. ಯಾಕೆಂದ್ರೆ ನಾವು ಇವಾಗ ತೆಲುಗು ಬಿಗ್ ಬಾಸ್ ಇಲ್ಲ ಹಿಂದಿ ಬಿಗ್ ಬಾಸ್ ನೋಡಿದ್ರೆ ಆ ಕಳ್ತನ ಮಾಡೋದಾಗಿರ್ಬೋದು ಇದನ್ನೆಲ್ಲ ಫನ್ ಆಗಿ ತೋರಿಸ್ತಾರೆ, ಎಂಟರ್ಟೈನ್ಮೆಂಟ್ ಆಗಿ ತೋರಿಸ್ತಾರೆ. ನಮಗೂ ಸಹ ಅದು ಎಂಟರ್ಟೈನ್ಮೆಂಟ್ ಆಗಿ ಕಾಣಿಸುತ್ತೆ, ತುಂಬಾ ದೊಡ್ಡ ತಪ್ಪಾಗಿ ಏನ್ ಕಾಣಿಸಲ್ಲ. ಹೊಟ್ಟೆ ಹಸ್ದಾಗ ಏನ್ ಮಾಡಕ್ ಆಗಲ್ಲ, ಅದೇನ್ ಅವ್ರನ್ನ ಕೇಳಿದ್ರು ಸಹ ಕೊಡ್ತಾರೆ, ಕೆಲವರು ಇಲ್ಲ ಕೇಳಿದ್ರೆ ಸ್ವಲ್ಪ ಕತ್ಕೊಳ್ ತಿಂತಾರೆ, ಅದ್ರಲ್ಲಿ ಏನ್ ದೊಡ್ಡ ತಪ್ಪಾಗಿ ನಮ್ಗೆ ಕಾಣೋದಿಲ್ಲ. ಬಟ್ ನಿಜವಾಗ್ಲೂ ಹೇಳ್ತಾ ಇದೀವಿ ಅಂದ್ರೆ ಸುದಿ ಅವ್ರಿಗೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕ್ಲಾಸೇ ಬಿತ್ತು ಅಂತ ಹೇಳ್ಬೇಕು. ಈಗಾಗ್ಲೇ 2 ವಾರಗಳಿಂದ ಸುದಿ ಅವ್ರು ಪಿನ್ ಡ್ರಾಪ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಇವಾಗ ಬಿದ್ದಿರೋ ಕ್ಲಾಸಿಂದ ಇನ್ನ ಸೈಲೆಂಟ್ ಆಗ್ಬಿಡ್ತಾರೆ ಇನ್ನು ಸುದಿ ಅವರು. ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಮನೆಗೆ ಬಂದಾಗ ಸುದಿ ಅವ್ರ ಮೇಲೆ ನನಗಂತೂ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ವಿಲನಿ ಕ್ಯಾರೆಕ್ಟರ್ ಮಾಡ್ಕೊಂಡು ಫಿಲಮ್ಸ್ ಅಲ್ಲಿ ಒಂದು ರಗಡ್ ಲುಕ್ ನಲ್ಲಿ ಇರುವಂತ ಸುದಿ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದಾರೆ. ಎಲ್ಲ ಒಂದ್ ಕಡೆ ಲಾಸ್ಟ್ ಸೀಸನ್ ಅಲ್ಲಿ ವಿನಯ್ ಅವರ ರೀತಿ ಕಾಣಿಸ್ಕೊಬಹುದು ಸುದಿ ಅವರು ಅಂತ ಅನ್ಕೊಂಡಿದ್ದೆ. ಬಟ್ ಸುದಿ ಅವರು ವಿನಯ್ ಅವರ ರೀತಿ ಅಲ್ವಲ್ಲ, ಜಸ್ಟ್ ನಾರ್ಮಲ್ ಸುದಿಯಾಗಿ ಸಹ ಕಾಣಿಸ್ಕೊಳ್ತಾ ಇಲ್ಲ ಇಲ್ಲಿ. ಸೊ ಮುಂದಿನ ದಿನಗಳಲ್ಲಾದ್ರೂ ಸುದಿ ಅವ್ರು ಎಚ್ಚೆತ್ಕೊಳ್ಬೇಕು, ಇಲ್ಲ ಅಂದ್ರೆ ಪಕ್ಕ ಎಲಿಮಿನೇಷನ್ ಹೊಸದಲ್ಲಿ ಈಗಾಗಲೇ ನಿಂತ್ಕೊಂಡಿದ್ದಾರೆ, ನೆಕ್ಸ್ಟ್ ಎಲಿಮಿನೇಷನ್ ಹೋಗೇ ಬಿಡ್ತಾರೆ, ಆತರ ಆಗುತ್ತೆ ಸಿಚುವೇಶನ್. ನಂತರ ಈ ಒಂದು ಎಪಿಸೋಡ್ ನಲ್ಲಿ ಏನು ಈಗಾಗಲೇ ಬಿಗ್ ಬಾಸ್ ನೋಡುವಂತ ಅಭಿಮಾನಿಗಳೆಲ್ಲ ಕಾತ್ರದಿಂದ ಕಾಯ್ತಾ ಇದ್ರು. ಆ ಕಾಲಘಟ್ಟ ಏನಪ್ಪಾ ಅಂದ್ರೆ ಅಶ್ವಿನಿ ಗೌಡ ಅವರಿಗೆ ಎಲ್ಲೋ ಒಂದು ಫುಲ್ ಸ್ಟಾಪ್ ಬೀಳ್ಲೇಬೇಕು ಬಿಗ್ ಬಾಸ್ ಕಡೆಯಿಂದ. ಅಶ್ವಿನಿ ಗೌಡಗೆ ಸರಿಯಾದಂತಹ ಕ್ಲಾಸ್ ತಗೊಳ್ಬೇಕು ಅಂತ. ಸೊ ಫೈನಲಿ ಆ ಒಂದು ಸಂದರ್ಭ ಬಂತು. ಸುದೀಪ್ ಸರ್ ತುಂಬಾ ಸ್ಟ್ರಾಂಗ್ ಆಗಿರುವಂತ ಕ್ಲಾಸ್ ತಗೊಂಡ್ರು ಅಶ್ವಿನಿ ಅವರಿಗೆ. ಒಂದೊಂದು ಕೊಟ್ರು ಸಹ ಸರಿಯಾದಂತ ರೀತಿಯಲ್ಲಿ ಇತ್ತು. ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ಪ್ರಾರಂಭ ಮಾಡಿದಾಗ ಅಷ್ಟರ ಮಟ್ಟಿಗೆ ಅಶ್ವಿನಿ ಅವ್ರಿಗೆ ಎಲ್ಲೋ ಕ್ಲಾಸ್ ತಗೊಂತ ಇಲ್ವೇ, ಕೇವಲ ಇಲ್ಲಿ ರಕ್ಷಿತಾ ಶೆಟ್ಟಿ ಮ್ಯಾಟ್ರ್ ಮಾತ್ರ ಬರ್ತಾ ಇದೆಯೇ, ಮತ್ತೆ ಅಶ್ವಿನಿ ಗೌಡ ಅವ್ರನ್ನ ಸೇವ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ಮತ್ತೆ ಅಶ್ವಿನಿ ಗೌಡ ಅವ್ರಿಗೆ ಅಷ್ಟೊಂದು ಕ್ಲಾಸ್ ತಗೊಳ್ತಾ ಇಲ್ಲ ಬಿಗ್ ಬಾಸ್ ಅವರು ಮತ್ತೆ ಸುದೀಪ್ ಸರ್. ಎಲ್ಲ ಒಂದ್ ಕಡೆ ಇದು ಬೇರೆ ಕಡೆನೇ ಹೋಗ್ತಾ ಇದೆಯಲ್ಲಪ್ಪ ಟ್ರ್ಯಾಕ್ ಅಂತ ಬಿಗ್ ಬಾಸ್ ಸ್ಟಾರ್ಟಿಂಗ್ ನಾನು ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಹಂಗೆ ಅನ್ಸಿತ್ತು, ನನಗೂ ಸಹ ಪರ್ಸನಲ್ ಆಗಿ ಹಂಗೆ ಅನಿಸ್ತು. ಬಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ 100% ಸುದೀಪ್ ಸರ್ ಏನ್ ಮಾತಾಡಿದ್ರು ಅದೆಲ್ಲ ಪರ್ಫೆಕ್ಟ್ ಆಗಿತ್ತು ಅಂತ ಅನಿಸ್ತು. ಫಸ್ಟ್ ಅಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ತಗೊಳ್ಳೋದಕ್ಕಿಂತ ಮುಂಚೆ ಯಾಕೆ ಕ್ಲಾಸ್ ತಗೊಬೇಕು, ಇಲ್ಲಿ ರೀಸನ್ ಏನು, ಇದು ತಪ್ಪಾದ್ರೆ ಅದ್ಯಾಕೆ ತಪ್ಪಾಗಲ್ಲ ಅನ್ನೋದನ್ನ ಯಾಕೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂದ್ಬಿಟ್ಟು ಫಸ್ಟ್ ರಕ್ಷಿತಾ ಶೆಟ್ಟಿ ಮ್ಯಾಡರ್ ತಗೊಂಡು ಅದನ್ನೆಲ್ಲ ಕ್ಲಾರಿಫೈ ಮಾಡಾದ್ಮೇಲೆ ಕರೆಕ್ಟ್ ಆಗಿ ಮೈನ್ ಬುಡಕ್ ಹೋಗ್ಬಿಟ್ಟು ಸರಿಯಾಗಿ ಹೆಂಗ್ ಹೊಡಿಬೇಕು ಅವ್ರು ರಿಯಾಕ್ಟ್ ಆಗದಿರೋ ರೀತಿ ಹಂಗ್ ಹೊಡೆದ್ರು ಅಂತ ಕರೆಕ್ಟ್ ಆಗಿ ಅನಿಸ್ತು ನನಗೆ. ಸರಿಯಾದಂತ ಕೌಂಟ್ರೇ ಕೊಟ್ರು. ಇಲ್ಲಿ ನೀವೆಲ್ಲ ಅನ್ಬೋದು ಇನ್ನ ಸಾಲದು ಅಂತ, ಅದಕ್ಕಿಂತ ಮೇಲೆ ಇನ್ನೇನ್ರಿ ಮಾಡಕ್ಕಾಗುತ್ತೆ ಪಾಪ ಸುದೀಪ್ ಸರ್ ಸಹನು. ನಿಜವಾಗ್ಲೂ ಹೇಳ್ತಾ ಇದೀವಿ, ಅದಕ್ಕಿಂತ ಮೇಲೆ ಎಷ್ಟೇ ಸ್ಟ್ರಾಂಗ್ ಆಗಿ ಹೋದ್ರು ಅಷ್ಟು ಸ್ಟ್ರಾಂಗ್ ಆಗಿ ಏನ್ ಕ್ಲಾಸ್ ತಗೊಳಕ್ಕಾಗಲ್ಲ. ಇಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳು ಅವ್ರ ತಪ್ಪನ್ನ ಅವ್ರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಭಯ ಬೀಳ್ತಾರೆ, ಓಕೆ ನಾವು ತಪ್ಪು ಮಾಡಿದ್ಯಪ್ಪ, ಜನಗಳಲ್ಲಿ ಬ್ಯಾಡ್ ಆಗ್ತಾ ಇದೀವಪ್ಪ ಅಂತ. ಬಟ್ ಇಲ್ಲಿ ಅಶ್ವಿನಿ ಗೌಡ ವಿಚಾರ ತಗೊಂಡ್ರೆ ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಗ್ತಾ ಇಲ್ಲ, ಅವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸುದೀಪ್ ಸರ್ ಹತ್ರ ಸಹ ವಾದ ಮಾಡ್ತಾ ಇದಾರೆ, ಇಲ್ಲ ಸರ್ ಅದ್ ಹಂಗೆ ಸರ್ ಇದು ಹಿಂಗೆ ಸರ್ ಅಂತ.
ಅಲ್ಲಿ ಸುದೀಪ್ ಸರ್ ಹೇಳ್ತಾ ಇದಾರೆ, ಇಲ್ಲಮ್ಮ ನಿಂದು ತಪ್ಪಾಗಿದೆ, 3ನೇ ವಾರ ಮಾಡಿದ್ ನಿನ್ ದೊಡ್ಡ ತಪ್ಪೇನೆ ಅಂತ. ಬಟ್ ಇವ್ರು ಪದೇ ಪದೇ ಕೈ ಎತ್ತೋದು, ಮಾತಾಡ್ಬೇಕಾದ್ರೆ ಇವ್ರ ಫೇಸ್ ನಲ್ಲಿ ಇರೋ ರಿಯಾಕ್ಷನ್ ಒಂಥರ ಇರುತ್ತೆ, ತುಂಬಾ ಒಂಥರ ಇರಿಟೇಟಿವ್ ತರ ಅನ್ಸ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರ ಇಲ್ಲಂತ ಒಳ್ಳೆ ತನನ ಅವ್ರ ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ, ಬರೀ ನೆಗೆಟಿವಿಟಿನೇ ಅವ್ರು ತೋರಿಸ್ಕೊಳ್ತಾ ಹೋಗ್ತಾ ಇದಾರೆ. ಇಲ್ಲಿ ಕಿಚ್ಚನ ಪಂಚಾಯತಿಯಲ್ಲಿ 3ನೇ ವಾರ ಪಂಚಾಯತಿ ಆಯ್ತು, 4ನೇ ವಾರ ಪಂಚಾಯತಿ ಆಯ್ತು, ಒಂದೊಂದೇ ಹೇಳ್ಕೊಂಡ್ ಬರ್ತಾ ಇದಾರೆ. ತಪ್ಪು ಮಾಡ್ತಾ ಇದ್ರ ನೀವು, ಪದ ಬಳಕೆ ತಪ್ಪು ಮಾಡ್ತಾ ಇದೀರಾ, ನೀವು ಅಲ್ಲಿ ಮಾಡಿದ ತಪ್ಪು, ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅದು ತಪ್ಪು ಇದು ತಪ್ಪು ಅಂತ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಬರ್ತಾ ಇದಾರೆ. ಕೇವಲ ಸುದೀಪ್ ಸರ್ ಅಷ್ಟೇನೆ ಅಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ಗಳೇನಿದ್ದಾರೆ ಅವ್ರೇನು ಹೇಳ್ತಾ ಇದಾರೆ, ಇಲ್ಲ ನೀವು ರಾಂಗ್ ಪೋಟ್ರೆ ಮಾಡ್ತಾ ಇದೀರಾ, ತಪ್ಪು ಮಾಡ್ತಾ ಇದೀರಾ ಅಂತ. ಎಲ್ಲ ಒಂದ್ ಕಡೆ ತಪ್ಪಿನ ಅರಿವು ಮಾಡ್ಕೊಳ್ದೆ, ಇಲ್ಲ ನಾನ್ ಮಾಡಿದ್ದೆ ಕರೆಕ್ಟ್, ನಾನೇ ಕರೆಕ್ಟ್ ಅಂತ ಕೇವಲ ಒಂದ್ ಈಗ ಹೋಗ್ಬಿಟ್ಟು ಇನ್ನ ಇದ್ದಿದ್ದು ನೆಗೆಟಿವ್ ಆಗ್ತಾ ಇದಾರೆ ಅಶ್ವಿನಿ ಅವರು. ನಿನ್ನೆ ನಡೆದ ಕಿಚ್ಚನ ಪಂಚಾಯತಿ ಸಹ ನಡೆದಿದ್ದ ಅದೇನೆ. ಸುದೀಪ್ ಸರ್ ಯಾವಾಗ ಕ್ಲಾಸ್ ತಗೊಳಕ್ ಪ್ರಾರಂಭ ಮಾಡಿದ್ರು, ಸರಿ ಸರ್ ನನ್ ಕಡೆಯಿಂದ ತಪ್ಪಾಗಿದೆ, ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಆಡ್ತೀನಿ, ಸ್ವಲ್ಪ ಗೇಮ್ ನ ಇಂಪ್ರೂವ್ ಮಾಡ್ಕೊಳ್ತೀನಿ, ಜನರಿಗೆ ಇಷ್ಟ ಆಗೋ ತರ ನಾನು ನಡ್ಕೊಳ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಅಷ್ಟರ ಮಟ್ಟಿಗೆ ಕ್ಲಾಸ್ ತಗೊಳ್ಳೋಂತ ಅವಶ್ಯಕತೆ ಸುದೀಪ್ ಸರ್ಗೇನು ಬರ್ತಾ ಇರ್ಲಿಲ್ಲ. ಅಲ್ಲಿ ಸುದೀಪ್ ಸರ್ ಹತ್ರನೇ ವಾದ ಮಾಡ್ತಾ ಇದ್ರು, ಇಲ್ಲ ಸರ್ ಅದ್ ಹಂಗೆ ಸರ್, ಇದಿಂಗೆ ಸರ್, ಅದಂಗೆ ಸರ್, ಇದಿಂಗೆ ಸರ್ ಅಂತ. ಎಲ್ಲೋ ಒಂದ್ ಕಡೆ ಕಿಚ್ಚ ಸುದೀಪ್ ಸರ್ ಸ್ಟ್ರಾಂಗ್ ಆಗಿ ಕ್ಲಾಸ್ ತಗೊಳಕ್ಕೆ ಖುದ್ದು ಅಶ್ವಿನಿ ಅವರೇ ಕಾರಣ ಆದ್ರು. ಅಶ್ವಿನಿ ಅವರು ಅವ್ರ ಏನೋ ಬಾವಿನ ತೋಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಒಂದ್ರ ಮೇಲೆ ಒಂದು ತುಂಬಾ ವಾದ ಮಾಡ್ಕೊಳ್ತಾನೆ ಹೋಗ್ತಾ ಇದಾರೆ. ಎಸ್ಪೆಷಲಿ ಇಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಶ್ವಿನಿ ಅವ್ರು ಏನ್ ಮಾತಾಡ್ತಾ ಇದಾರೆ, ನನ್ನ ಒಂದು ವ್ಯಕ್ತಿತ್ವನ ಹಾಳು ಮಾಡಿದ್ದೆ ರಕ್ಷಿತಾ ಶೆಟ್ಟಿ ಅವ್ರ ಅಂತ ಹೇಳ್ತಾ ಇದಾರೆ. ಯಾವ ತರ ರಕ್ಷಿತಾ ಶೆಟ್ಟಿ ವ್ಯಕ್ತಿತ್ವನ ಹಾಳು ಮಾಡುದು? ಅಣ್ಣ ನೀವೇನಾದ್ರೂ ಬೇರೆ ಒಬ್ಬ ಕಂಟೆಸ್ಟೆಂಟ್ ವಿರುದ್ಧವಾಗಿ ಅವ್ರ ಮೇಲೆ ಏನಾದ್ರೂ ರಾಂಗ್ ಆಗಿ ಪೋಟ್ರೆ ಮಾಡ್ತಾ ಇದ್ರೆ, ಇಲ್ಲ ಅವ್ರ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ, ಅವ್ರ ಮೇಲೆ ತಪ್ಪಾಳಿಕೆ ಮಾಡ್ತಾ ಇದ್ರೆ ಅವ್ರು ರಿಯಾಕ್ಟ್ ಆಗ್ಬಾರ್ದು. ಅವ್ರು ರಿಯಾಕ್ಟ್ ಆಗೋದು ಸಹ ನಿಮ್ ಕಣ್ಣಿಗೆ ಅದು ತಪ್ಪಾಗಿ ಕಾಡುತ್ತಾ? ಅದು ಯಾವ ತರ ಸಮಂಜಸ ಅಂತ ಅವ್ರಿಗೆ ಒಂಚೂರು ಏನಾದ್ರು ಅಷ್ಟೊಂದು ಮೆಚುರಿಟಿ ಇದೆ ನನಗೆ, ನಾನು ಎಲ್ಲಾ ನ್ಯಾಯದ ಪ್ರಕಾರ ಓಡಾಡ್ತೀನಿ ಅಂತ ಮಾತಾಡ್ತಾರೆ. ಇಷ್ಟು ಸಣ್ಣ ಲಾಜಿಕ್ ಹೆಂಗ್ ಮಿಸ್ ಆಗ್ತಾ ಇದಾರೆ ಅಶ್ವಿನಿ ಅವರು ಅಂತ ಅರ್ಥ ಆಗ್ತಾ ಇಲ್ಲ. ಅಂಡ್ ಇಲ್ಲಿ ಸುದೀಪ್ ಸರ್ ಸರಿಯಾದಂತ ಒಂದು ನೀತಿ ಪಟ್ಟ ಹೇಳಿದ್ರು. ಅದೇನಪ್ಪಾ ಅಂದ್ರೆ, ಒಂದು ಬೆಕ್ಕು ಅನ್ಕೊಂಡ್ಬಿಟ್ಟು ಬೆಕ್ಕನ ಹತ್ರ ಹೋಗ್ತಾರೆ ಇವರು, ಒಂದ್ರ ಮೇಲೆ ಒಂದು ಭಾರ ಹಾಕ್ತಾನೆ ಇರ್ತಾರೆ ಬೆಕ್ಕಿಗೆ. ಆ ಬೆಕ್ಕಿಗೆ ಗೊತ್ತಿರೋದೊಂದೇ ಪಂಜ ತೆಗೆದ್ಬಿಟ್ಟು ಹೊಡೆಯೋದು, ಬೆಕ್ಕಾಗಿದ್ದು ಅವಾಗ್ಲಿಂದ ಹುಲಿ ಆಗೋಕ್ ಪ್ರಯತ್ನ ಪಡ್ತು ಅಂತ. ಅಲ್ಲಾಗಿದ್ದು ಸಹ ಅದೇನೆ. 3ನೇ ವಾರದವರೆಗೂ ನಾವು ನೋಡ್ಕೊಂಡ್ರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಲ್ಲಿ ಕೆಲವೊಂದು ಸಿಚುವೇಶನ್ ಗಳಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ರೆ ಅಷ್ಟರ ಮಟ್ಟಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಸೊ ಇವ್ರು ಏನ್ ಮಾಡಿದ್ರು, ರಕ್ಷಿತಾ ಶೆಟ್ಟಿ ಜಾಸ್ತಿ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ ಬಿಡು, ರಕ್ಷಿತಾ ಶೆಟ್ಟಿ ನಾವು ಏನ್ ಮಾಡೋದು ತಡ್ಕೊಳ್ತಾಳೆ ಬಿಡು, ನಾವೇನು ರಕ್ಷಿತಾ ಶೆಟ್ಟಿ ನನ್ನ ಭಾವನಲ್ಲಿ ರಕ್ಷಿತಾ ಶೆಟ್ಟಿ ಮೇಲೆ ಇವರು ಏನೋ ಅಂದ್ರೆ ರಾಂಗ್ ಕೋಟ್ರೈ ಮಾಡಿ ದಬ್ಬಾಳಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ರು. ರಕ್ಷಿತಾ ಶೆಟ್ಟಿ ಸರಿಯಾದಂತಾನೆ ಕೌಂಟರ್ ಕೊಟ್ರು ಅಂತ ಹೇಳ್ಬೇಕು. ನಿಜವಾಗಿಯೂ ಟೈಗರ್ ತರ ಪಂಜನೆ ಬಿಟ್ಬಿಟ್ಟು ಸರಿಯಾಗಿ ಬಾರಿಸಿದ್ರು ಅಶ್ವಿನಿ ಅವ್ರಿಗೆ ಅಂತಾನೆ ಹೇಳ್ಬೇಕು. ಸೊ ಈ ಒಂದು ವಿಚಾರದಲ್ಲಿ ಕಿಚ್ಚನ ಪಂಚಾಯತಿಲಿ ಅಶ್ವಿನಿ ಅವರಿಗೆ ಏನ್ ಕ್ಲಾಸ್ ತಗೊಂಡಿದ್ರು ಅದು ಕರೆಕ್ಟ್ ಆದಂತ ಕ್ಲಾಸ್ ತಗೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾಳೆಯಿಂದ ಬರುವಂತ ಎಪಿಸೋಡ್ ಗಳಲ್ಲಿ ಅಶ್ವಿನಿ ಗೌಡ ಅವರು ಪಿನ್ ಡ್ರಾಪ್ ಸೈಲೆಂಟ್ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಇನ್ ಕೇಸ್ ಸೈಲೆಂಟ್ ಆಗಿಲ್ಲ ಅಂದ್ರೆ ಇವಾಗ ಏನ್ ನೆಗೆಟಿವಿಟಿನ ಏನ್ ಮಾತಾಡ್ಕೊಂಡಾಗಿರ್ಬೋದು, ನಾನೇ ಕರೆಕ್ಟ್ ಅಂತ ಇವಾಗ್ಲೂ ಸಹ ವಾದ ಮಾಡ್ತಾ ಇದಾರೆ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಅಂಡ್ ಈ ಒಂದು ಕಿಚ್ಚನ ಪಂಚಾಯತಿಲಿ ಎಲ್ಲ ಒಂದ್ ಕಡೆ ಅಶ್ವಿನಿ ಜೊತೆಗೆ ಮತ್ತೆ ಜಾನ್ವರ್ ತಂದು ಮತ್ತೆ ರುಬ್ಬಿದ್ರು ಮತ್ತೆ ಸುದೀಪ್ ಸರ್ ಅಂತ ನನ್ ಪರ್ಸನಲ್ ಆಗಿ ಅನಿಸ್ತು. ಏನು 3ನೇ ವಾರದಲ್ಲಿ ಅಶ್ವಿನಿ ಅವರು ಮತ್ತೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಇದಾಗಿತ್ತು. ನೀವು ಜಾನ್ವರ್ ವಿಚಾರದಲ್ಲಿ ಕ್ಲೋಸ್ ಆಗಿ ಚೆನ್ನಾಗೇ ಇದ್ರಿ, ಮತ್ತೆ ಅಶ್ವಿನಿ ಗೌಡ ವಿಚಾರದಲ್ಲಿ ಯಾಕಿದ್ದೀರಾ, ಅಲ್ಲಿ ಏನ್ ನಿಮ್ಮ ವಿರುದ್ಧವಾಗಿ ನಡೀತಲ್ಲ ಅಲ್ಲಿ ಜಾನ್ವರ್ ಸಹ ಇದ್ರಲ್ವ, ಜಾನ್ವರ್ ವಿರುದ್ಧ ಮೇಲೆ ಸಹ ನಿಮ್ ಕೋಪ ಬರ್ಬೇಕಲ್ಲ ಅಂದ್ಬಿಟ್ಟು ಜಾನ್ವರ್ ಮತ್ತೆ ಈ ಒಂದು ವಿಚಾರ ತಗೊಂಡ್ಬಿಟ್ಟು ಜಾನ್ವರ್ ಸಹ ರುಬ್ಬಿದ್ರು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಸಂದರ್ಭದಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಧ್ರುವಂತ್ ಅವ್ರಿಗೆ ಸರಿಯಾದಂತ ಟಾಂಗೆ ಕೊಟ್ರು. ಅದೇನಪ್ಪಾ ಅಂದ್ರೆ, ರಕ್ಷಿತಾ ಶೆಟ್ಟಿ ಮಾತಾಡ್ಬೇಕಾದ್ರೆ ಧ್ರುವಂತ್ ಅವ್ರನ್ನ ಒಂದ್ ಮಾತು ಕೇಳಿದ್ರು, ರಕ್ಷಿತಾ ಶೆಟ್ಟಿ ಮಾತಾಡ್ತಾರಂತ ತುಳುನಾಡಿನ ಕನ್ನಡ ನಿಮ್ಗೆ ಓಕೆನಾ ಧ್ರುವಂತ್ ಅವ್ರೆ ಅಂತ. ಧ್ರುವಂತ್ ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರು, ಎಪಿಸೋಡ್ ನಲ್ಲಿ ಮಾತಾಡ್ದಂಗೆ ಓಕೆ ನಾನು ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಕೈ ಎದ್ಬಿಟ್ಟು ಮಾತಾಡ್ಬಿಡ್ತೀನಿ ಸುದೀಪ್ ಸರ್ ಹತ್ರ, ರಕ್ಷಿತಾ ಶೆಟ್ಟಿ ನೆಗೆಟಿವ್ ಮಾಡ್ತೀನಿ ಅನ್ಕೊಂಡಿದ್ರಲ್ಲ. ಸೊ ಆ ವಿಚಾರಕ್ಕೆ ಕೈ ಎದ್ಬಿಟ್ಟು ಇಲ್ಲ ಸರ್ ನನಗೆ ಓಕೆ ಇಲ್ಲ ಸರ್ ಅಂತ ಕೇಳಿದ್ರು. ಏನೋ ಇಲ್ಲಿ ನಿಜವಾಗ್ಲೂ ಧ್ರುವಂತ್ ಅವ್ರು ಮಾತಾಡಿದೀನಿ ಕರೆಕ್ಟ್ ಅನ್ನೋ ತರ ಮಾತಾಡ್ತಾ ಇದಾರೆ ಸುದೀಪ್ ಸರ್ ಅನ್ನೋ ಭಾವನೆ ಅವ್ರು ಬಂದಿತ್ತು. ಬಟ್ ಸುದೀಪ್ ಸರ್ ಸರಿಯಾದಂತ ಟಾಂಗೆ ಕೊಟ್ರು ಧ್ರುವಂತ್ ಅವ್ರಿಗೆ, ನನಗ್ ಓಕೆ ಇದೆ ಬಿಡಿ, ನನಗೆ ಕರೆಕ್ಟ್ ಆಗಿದೆ ಬಿಡಿ ಕನ್ನಡ ಅಂತ ಹೇಳಿದ್ರು. ಧ್ರುವಂತ್ ಅವ್ರಿಗೆ ಒಂಥರ ಅಲ್ಲಿ ಸರಿಯಾಗಿನೇ ಬಿತ್ತು ಏಟು ಅಂತಾನೆ ಹೇಳ್ಬೇಕು. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಮಾತಾಡಿದ್ರು ಅಂದ್ರೆ, ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಕಂಪ್ಲೀಟ್ ಆದಂತ ವ್ಯಕ್ತಿತ್ವದ ಆಟ ಆಗಿತ್ತು. ಸೊ ಈ ಒಂದು ವ್ಯಕ್ತಿತ್ವದ ಆಟದಲ್ಲಿ ಯಾರ್ಯಾರ ವ್ಯಕ್ತಿತ್ವ ಏನೇನಿದೆ ಅಂದ್ಬಿಟ್ಟು ನೀವೇನೆ ತೋರಿಸ್ಕೊಂಡ್ರೆ, ನಾವ್ ಎಲ್ಲಾರ್ಗೂ ಕೊಟ್ಟಂತಹ ಪರೀಕ್ಷೆ ಒಂದೇನೆ, ಬಟ್ ನೀವು ಆನ್ಸರ್ ಮಾಡಿದಂತ ಸಿಲೆಬಸ್ ಬೇರೆ ಬೇರೆ ಆಗಿತ್ತು ಅಂತ ಮಾತಾಡ್ತಾ ಹೋಗ್ತಾ ಇದ್ರು. ಅಂಡ್ ಈ ಒಂದು ವಿಚಾರದಲ್ಲಿ ಸೂರಜ್ ಅವರು ಸಹ ಸ್ಟ್ಯಾಂಡ್ ತಗೊಂಡ್ರು, ಅಶ್ವಿನಿ ಅವ್ರು ಮಾಡಿದ ತಪ್ಪು ಅಂತ ಹೇಳಿದ್ರು. ಅಲ್ಲಿ ಇನ್ನೊಂದು ರಿಯಾಕ್ಷನ್ ಬಂತು ಅಶ್ವಿನ್ ಅವ್ರ ಕಡೆಯಿಂದ, ಅದೇನಪ್ಪಾ ಅಂದ್ರೆ, ಇಲ್ಲ ನಾನು ವ್ಯಕ್ತಿತ್ವ ಕೆಡಿಸಲು ಅಂತ ಹೇಳಿದೆ, ನಾನು ಬೇಕಾದ್ರೆ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀನಿ, ಅವ್ನ್ ಫುಟೇಜ್ ಪ್ಲೇ ಮಾಡಿ ಅಂತ. ಆ ಫುಟೇಜ್ ಪ್ಲೇ ಮಾಡಿದಾಗ ಇವ್ರು ನಿಜವಾಗ್ಲೂ ವ್ಯಕ್ತಿತ್ವ ಕುರಿತಾಗೆ ಮಾತಾಡಿದ್ರು. ಬಟ್ ಅವ್ ಮಾತಾಡಿದ್ರೆ ರಾಂಗ್ ಮಾತು ಇವ್ರಿಗೆ ಅನ್ಸಿಲ್ಲ, ಎಸ್ ಅನ್ಕೊಂತ ಪ್ರೌಡ್ ಆಗಿ ಫೀಲ್ ಆಗ್ತಾ ಇದಾರೆ, ಇಲ್ಲ ನಾನು ಹೇಳಿದ್ದೆ ಕರೆಕ್ಟ್ ಅನ್ನೋ ತರ. ಅಂಡ್ ಈ ಒಂದು ಪಂಚಾಯತಿಯಲ್ಲಿ ಚಂದ್ರಪ್ರಭು ಅವರಿಗೆ ಸರಿಯಾಗಿರುವಂತ ಸ್ಟ್ರಾಂಗ್ ಆಗಿರುವಂತ ಕ್ಲಾಸೇ ಬಿತ್ತು ಅಂತಾನೆ ಹೇಳ್ಬೇಕು. ಯಾಕೆ ಅಂದ್ರೆ ಕಾವ್ಯ ವಿಚಾರದಲ್ಲಿ ಇವ್ರೇನ್ ಪದ ಬಳಕೆ ಮಾಡಿದ್ರು, ಎಲ್ಲೋ ಒಂದ್ ಕಡೆ ನನ್ನ ತಂಗಿ
ಗಿಲ್ಲಿ ಜೊತೆ ಸೇರ್ಕೊಂಡ್ಬಿಟ್ಟು ಆಟನ ಮರಿತಾ ಇದ್ದಾಳೆ, ಲವ್ ಅನ್ಕೊಂಡು ಹೋಗ್ತಾ ಇದ್ದಾಳೆ. ಹೊರಗಡೆ ಮ್ಯಾರೇಜ್ ಅನ್ನೋ ಒಂದು ಸಿಚುವೇಶನ್ ಬಂದಾಗ ಎಷ್ಟು ಬ್ಯಾಡ್ ಆಗಿ ಕಾಣಿಸ್ಬೋದು ಇದಂತ ಏನ್ ಮಾತಾಡಿದ್ರು. ಸೊ ಆ ಒಂದು ವಿಚಾರಕ್ಕೆ ಫುಟೇಜ್ ನ ಪ್ಲೇ ಮಾಡ್ಬಿಟ್ಟು ಇವರು ರಿಷ್ ಅವ್ರ ಜೊತೆ ಯಾವ ತರ ಇದಾರೆ ಅದ್ರಲ್ಲೂ ಒಂದು ಪಾಯಿಂಟ್ ಹೇಳಿದ್ರು ಸುದೀಪ್ ಸರ್. ಅದೇನಪ್ಪಾ ಅಂದ್ರೆ, ಈ ಫುಟೇಜ್ ನಿಮ್ ಮುಂದೆ ಏನ್ ರಿಷ್ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ರೆ ಆ ಫುಟೇಜ್ ಅಲ್ಲ, ನೀವೊಂದು ಮಾತು ಏನು ನೀವು ಕಾವ್ಯ ಅವ್ರ ಮೇಲೆ ಆಪಾದನೆ ಮಾಡಿದ್ರ ತಂಗಿ ಅಂದ್ಬಿಟ್ಟು, ಆ ಒಂದು ಆಪಾದನೆ ಮಾಡಿದ್ಮೇಲೆ ಪದ ಬಳಕೆ ಮಾಡಿದ್ಮೇಲೆ ಬಿಗ್ ಬಾಸ್ ಮೇಲೆ ಯಾವ ತರ ಕಾಣಿಸ್ಕೊಳ್ತಾ ಇದ್ರೆ ನೀವು ಅನ್ನೋದ್ರ ಬಗ್ಗೆ ಈ ಒಂದು ಫುಟೇಜ್ ಅಂತ ಹೇಳಿದ್ರು. ನಿಮ್ಮ ನಡೆ ನುಡಿ ಅನ್ನೋದು ಯಾವ ತರ ಇದೆ ನೋಡಿ, ನೀವು ಮಾತಾಡೋ ಮಾತು ಯಾವ ತರ ಇದೆ, ನೀವು ನಡ್ಕೊಳ್ತಾರ ರೀತಿ ಯಾವ ತರ ಇದೆ ಬಿಗ್ ಬಾಸ್ ಮನೆಯಲ್ಲಿ. ನೀವು ಈಗಾಗಲೇ ಮ್ಯಾರೇಜ್ ಆಗಿರೋರು, ನೀವು ಮಾಡ್ತಾ ಇರೋದು ಕಾಮಿಡಿ ಆಗಿರ್ಬೋದು, ನೀವು ಮಾಡ್ತಾ ಇರೋದು ಫನ್ ಅಂತ ನಿಮ್ಗೆ ಅನ್ಸಿದಾಗ ಬೇರೆ ಕಂಟೆಸ್ಟೆಂಟ್ ಗಳು ಮಾಡ್ತಾ ಇರೋದು ತಪ್ಪು ಅಂತ ಹೇಗೆ ಹೇಳ್ತೀರಾ? ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಕಾವ್ಯ ಅವ್ರು ನಿಮ್ ಸಿಸ್ಟರ್ ಅಂತ ಫೀಲಿಂಗ್ ನಿಮ್ಮಲ್ಲಿ ಇದ್ರೆ, ಸಿಸ್ಟರ್ ನ ಪ್ರಪಂಚ ಎಲ್ಲ ನೋಡೋ ತರ ಸಿಸ್ಟರ್ ನ ನೀವೇ ಬ್ಯಾಡ್ ಮಾಡ್ತೀರಿ, ಇಲ್ಲ ಪರ್ಸನಲ್ ಆಗಿ ಕೂರಿಸ್ಕೊಂಡೋಗಿ ಮಾತಾಡ್ತೀರಾ ಅಂದ್ಬಿಟ್ಟು ಸರಿಯಾದಂತ ಕ್ಲಾಸೇ ತಗೊಂಡ್ರು. ಅಂಡ್ ಜನರಲ್ ಆಡಿಯನ್ಸ್ ಬಿಗ್ ಬಾಸ್ ನೋಡೋರು ಏನಿದಾರೆ ಅವರಲ್ಲೂ ಸಹ ಈ ಒಂದು ಅಭಿಪ್ರಾಯ ಇತ್ತು. ಎಲ್ಲೋ ಒಂದ್ ಕಡೆ ಕ್ಲೋಸ್ ಆಗಿ ಜೊತೆಲೇ ಇದ್ಕೊಂಡು ಫ್ರೆಂಡ್ ಅನ್ಕೊಂಡೇನೆ ಚಂದ್ರಪ್ರಭಾ ಅವರು ತುಂಬಾ ರಾಂಗ್ ಆಗಿ ಮಾತಾಡ್ತಾ ಇದಾರೆ, ಇವ್ರು ಗಿಲ್ಲಿ ಅವ್ರ ವಿರುದ್ಧ ಆಗಿರ್ಬೋದು, ಕಾವ್ಯ ಅವ್ರ ವಿರುದ್ಧವಾಗಿ ಅಂದ್ಬಿಟ್ಟು ಸ್ವಲ್ಪ ಅವರ ಬಗ್ಗೆ ಸ್ವಲ್ಪ ನೆಗೆಟಿವ್ ಸ್ಪ್ರೆಡ್ ಆಗ್ಬಿಟ್ಟಿತ್ತು ಚಂದ್ರಪ್ರಭಾ ಅವ್ರ ಬಗ್ಗೆ. ಸೊ ಈ ಒಂದು ವಿಚಾರದಲ್ಲಿ ಚಂದ್ರಪ್ರಭಾ ಅವ್ರ ಬಗ್ಗೆ ಸರಿಯಾದಂತ ಕ್ಲಾಸ್ ಕೊಟ್ಟರು. ಚಂದ್ರಪ್ರಭಾ ಅವ್ರು ಪಿನ್ ಡ್ರಾಪ್ ಸೈಲೆಂಟ್ ಆಗ್ಬಿಟ್ರು ಇಲ್ಲಿ. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ವಾರದ ಕಿಚ್ಚನ ಚಪ್ಪಾಳೆ ಧನುಷ್ ಅವ್ರಿಗೆ ಸಿಕ್ತು. ಕಿಚ್ಚನ ಚಪ್ಪಾಳೆ ಧನುಷ್ ಅವ್ರಿಗೆ ಸಿಕ್ಕಿದ್ದು ಡಿಸರ್ವ್ ಅಂದ್ರೆ ಎಸ್ ಡಿಸರ್ವ್ ಇದಾರೆ. ಕೇವಲ ಕಿಚ್ಚನ ಚಪ್ಪಾಳೆ ಸಿಗೋದಕ್ಕೆ ಅಭಿ ಅವ್ರಿಗೆ ಆ ಒಂದು ಏನಿದ್ದು ಬಿಟ್ಕೊಟ್ರು ಲೆಟರ್, ಅದಷ್ಟು ಅದೊಂದೇ ಕಾರಣ ಅಂತ ನಾನ್ ನಂಬಲ್ಲ. ಯಾಕೆ ಅಂದ್ರೆ ಅಲ್ಲಿ ಮಸಿ ಬಳಿಯೋ ಟಾಸ್ಕ್ ಏನಿತ್ತು, ಆ ಮಸಿ ಬಳಿಯೋ ಟಾಸ್ಕ್ ನಲ್ಲಿ ಇವಾಗ ಏನು ಅಶ್ವಿನಿ ಗೌಡ ಅವರು ಪದೇ ಆಪಾದನೆ ಮಾಡ್ತಾ ಇದ್ದಾರೆ ರಕ್ಷಿತ್ ಶೆಟ್ಟಿ ವಿರುದ್ಧವಾಗಿ. ಸೊ ಆ ಒಂದು ವಿಚಾರವಾಗಿ ಸ್ಟ್ಯಾಂಡ್ ತಗೊಂಡು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಪ್ರಯತ್ನ ಪಟ್ರು. ಮತ್ತೆ ರಿಷ್ ಅವರು ಮತ್ತೆ ಗಿಲ್ಲಿ ಅವ್ರ ಮಧ್ಯೆ ಏನೋ ಒಂದು ಗಲಾಟೆ ಆಗಿತ್ತು, ರಿಷ್ ಅವರು ಪದ ಬಳಕೆ ಮಾಡಿದ್ರು ಮತ್ತೆ ಹಲ್ಲೆ ಮಾಡಿದ್ರು. ಸೊ ಆ ಒಂದು ವಿಚಾರದ ಬಗ್ಗೆ ಸಹ ಕ್ಲಾರಿಫಿಕೇಶನ್ ಕೊಟ್ಟು ಸ್ಟ್ಯಾಂಡ್ ತಗೊಂಡು ರಿಷ್ ಅವ್ರ ವಿರುದ್ಧವಾಗಿ ಮಾತಾಡಿದ್ರು. ಅಂಡ್ ಸುದೀಪ್ ಸರ್ ಹೇಳ್ದಂಗೆ ಆ ಒಂದು ಲೆಟರ್ ತ್ಯಾಗ ಮಾಡಿದ್ಮೇಲೆ ನಾನು ಲೆಟರ್ ತ್ಯಾಗ ಮಾಡಿದೀನಿ ಅಲ್ಲ ಅಂದ್ಬಿಟ್ಟು ಎಲ್ಲೂ ಸಹ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಲಿಲ್ಲ. ಅಂಡ್ ಗೇಮ್ ನ ವಿಚಾರಕ್ಕೆ ಬಂದ್ರೆ ಧನುಷ್ ಅವರು ಮೊದಲನೇ ಎಪಿಸೋಡ್ ಇಂದ ನೋಡ್ಕೊಂಡ್ರು ಸಹ ನಾವು ಗೇಮ್ ನ ತುಂಬಾ ಚೆನ್ನಾಗಿ ಆಡ್ಕೊಂತ ಬರ್ತಾ ಇದ್ದಾರೆ. ಸೊ ಡಿಸರ್ವಿಂಗ್ ಕ್ಯಾಂಡಿಡೇಟ್ನೇ ಸಿಕ್ಕಿರೋದು ಕಿಚ್ಚನ ಚಪ್ಪಾಳೆ. ಯಾವ್ದೇ ರೀತಿ ಅಲ್ಲಿ ಕಿಚ್ಚನ ಚಪ್ಪಾಳೆ ಸಿಗದೆ ಇರೋದಕ್ಕೆ ಯಾವ್ದೇ ರೀತಿ ರೀಸನ್ ಇಲ್ಲ. ಕಿಚ್ಚನ ಚಪ್ಪಾಳೆ ಸಿಕ್ಕಿರೋ 100% ಕರೆಕ್ಟ್ ಆಗಿದೆ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಡಿಸರ್ವ್ ಇದಾರೆ ಧನುಷ್ ಅವರು ಕಿಚ್ಚನ ಚಪ್ಪಾಳೆಗೆ ಇಲ್ವಾ ಅಂತ ನೀವ್ ಹೇಳಿ. ನನಗೊಂದು ಡಿಸರ್ವ್ ಇದಾರೆ ಕಿಚ್ಚನ ಚಪ್ಪಾಳೆಗೆ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಅಂಡ್ ಈ ಒಂದು ಎಪಿಸೋಡ್ ನಲ್ಲಿ ಸೇವ್ ಆದಂತ ಕಂಟೆಸ್ಟೆಂಟ್ ಗಳು ಯಾರಪ್ಪ ಅಂದ್ರೆ ಅದು ಧನುಷ್ ಅವರು ಟಾಪ್ 5 ಕಂಟೆಸ್ಟೆಂಟ್ ಗಳಲ್ಲಿ ಏನ್ ವೋಟಿಂಗ್ ತಗೊಂಡ್ರೆ ಅವರಲ್ಲಿ ಒಬ್ಬರಾಗಿದ್ರು. ಅವರು ಸಹ ಸೇವ್ ಆದ್ರು. ಗಿಲ್ಲಿ ಅವರು ಆಸ್ ಯೂಶುವಲ್ ನಿಮ್ಗೆ ಎಲ್ಲರಿಗೂ ಗೊತ್ತು ವೋಟಿಂಗ್ ನಲ್ಲಿ ಟಾಪ್ ನಲ್ಲಿ ಬರ್ತಾ ಇದ್ದಾರೆ. ಸೊ ಗಿಲ್ಲಿ ಅವರು ಸೇವ್ ಆದ್ರು, ರಕ್ಷಿತ್ ಅವರು ಸೇವ್ ಆದ್ರು, ಅಶ್ವಿನಿ ಅವರು ಸಹ ಸೇವ್ ಆದ್ರು. 4 ಕಂಟೆಸ್ಟೆಂಟ್ ಗಳು ಸೇವ್ ಆದ್ರು. ಅಂಡ್ ಎಪಿಸೋಡ್ ನ ಅಂತ್ಯದಲ್ಲಿ ಏನು ಮುಖ್ಯವಾದಂತ ಒಂದು ಘಟ್ಟ ಬೇಕಾಯಿತು ಬಿಗ್ ಬಾಸ್ ನ ಒಂದು ಕಿಚ್ಚನ ಪಂಚಾಯತ್ಗೆ. ಈಗ ಅಲ್ಲಿ ಎಲ್ಲ ಅಭಿಮಾನಿಗಳು ಏನ್ ವೆಯ್ಟ್ ಮಾಡ್ತಾ ಇದ್ರು, ರಿಷಾ ಅವರು ಗಿಲ್ಲಿ ಅವ್ರ ಮೇಲೆ ಮಾಡಿದಂತಹ ಏನೋ ಅಲ್ಲೇ ಇದೆ, ಅದಕ್ಕೆ ಸರಿಯಾದಂತ ಕ್ಲಾಸ್ ತಗೊಬೇಕು, ರಿಷಾ ಅವ್ರು ಬಿಗ್ ಬಾಸ್ ಮನೆಯಿಂದಾನೇ ಎಲಿಮಿನೇಷನ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಎಲ್ಲ ಅಭಿಮಾನಿಗಳು. ಸೊ ಆ ಒಂದು ವಿಚಾರವಾಗಿ ಸಂಡೇ ಎಪಿಸೋಡ್ ನಾನು ಮಾತಾಡ್ತೀನಿ. ಅದಕ್ಕೂ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ನಡೀಬಾರ್ದು ಅಂತ ನಡೆದಿದೆ, ಅದನ್ನ ನಿಮ್ಗೆ ವಿಡಿಯೋ ಫುಟೇಜ್ ಪ್ಲೇ ಮಾಡೋದ್ರ ಮೂಲಕವಾಗಿ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆ ಒಂದು ವಿಡಿಯೋ ಫುಟೇಜ್ ನ ಸಹ ಪ್ಲೇ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಅವತ್ತು ಏನು ಮಂಡೇ ಎಪಿಸೋಡ್ ನಲ್ಲಿ ಲೈವ್ ನಲ್ಲಿ ಚರ್ಚೆ ಆಗ್ತಾ ಇತ್ತು ಕಾವ್ಯ ಮತ್ತೆ ಸ್ಪಂದನ ಮಧ್ಯೆ. ಆ ಒಂದು ಫುಟೇಜ್ ನ ಸಹ ಇವ್ರು ಪ್ಲೇ ಮಾಡ್ಬೇಕಾಯ್ತು. ಆಕ್ಚುಲಿ ಅವ್ರು ಗಿಲ್ಲಿ ಅವರು ಮೊದಲಿಗೆ ತಗೊಂಡೋಗಿ ರಿಷಾ ಅವ್ರಿಗೆ ಬಕೆಟ್ ನ ನೀಡ್ತಾರಂತೆ, ನೀರನ್ನ ತುಂಬಿಕೊಡು ಅಂತ. ರಿಷಾ ಅವ್ರು ಸಹ ಸರಿ ಕೊಡು ತುಂಬಿಕೊಡ್ತೀನಿ ಅಂತ ಬಕೆಟ್ ನ ಈಸ್ಕೊಳ್ತಾರಂತೆ. ಸೊ ಆ ಒಂದು ಸನ್ನಿವೇಶನ ಸಹ ಪ್ಲೇ ಮಾಡಿ ತೋರಿಸ್ಬೇಕಾಯ್ತು. ಅವಾಗ ಕ್ಲಿಯರ್ ಅಂತ ಕ್ಲಾರಿಟಿ ಬರ್ತಾ ಇತ್ತು, ಯಾರು ಕರೆಕ್ಟ್ ಇದಾರೆ ಯಾರು ರಾಂಗ್ ಇದಾರೆ ಈ ಮ್ಯಾಟರ್ ನಲ್ಲಿ ಅಂತ. ಕೇವಲ ಒಂದ್ ಇಬ್ರು ಕಡೆಯಿಂದ ತಪ್ಪಿರೋ ತರ ಒಂಥರ ಫ್ರೋಮೋ ಬಿಟ್ಟಿದ್ದಾರೆ, ಒಬ್ರದೇ ತಪ್ಪಿರೋ ತರ ಫ್ರೋಮೋನ ಅಲ್ಲಿ ತೋರಿಸ್ಲಿಲ್ಲ ಅವ್ರಂತ ನನಗೆ ಅನಿಸ್ತು ಪರ್ಸನಲ್. ಯಾಕಂದ್ರೆ ನಾನು ಲೈವ್ ನೋಡಿದ್ದೆ ಮಂಡೇ ಎಪಿಸೋಡ್ ನ, ಲೈವ್ ನಲ್ಲಿ ಏನಾಗಿತ್ತು ಏನ್ರಿಂದ ಗಲಾಟೆ ಆಗಿತ್ತು ಅಂದ್ಬಿಟ್ಟು. ನಿಮ್ಮ ಅಭಿಪ್ರಾಯದಲ್ಲಿ ಆ ಒಂದು ಫ್ರೋಮೋದಲ್ಲಿ ಯಾರು ರಾಂಗ್ ಯಾರು ಕರೆಕ್ಟ್ ಅನ್ಸೋ ಅಂದ್ಬಿಟ್ಟು ನೀವ್ ಹೇಳಿ. ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ರಿಷಾ ಅವ್ರಿಗೆ ಸರಿಯಾದಂತಾನೆ ಕ್ಲಾಸೇ ಬಿದ್ದಿದೆ. ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರೋದಕ್ಕೆ ಬಾಗಿಲು ಹತ್ರವರೆಗೂ ತಗೊಂಡ್ಬಂದು ಅಲ್ಲಿ ಸರಿಯಾಗಿರುವಂತ ಕೌಂಟರ್ ಕೊಟ್ಟಿದ್ದಾರೆ, ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಬೇರೆ ಯಾವ್ದೆಲ್ಲಾ ವಿಚಾರಗಳು ಮಾತಾಡ್ಬೇಕಾಯ್ತು, ಎಸ್ಪೆಷಲಿ ಈ ಪರ್ಸನಾಲಿಟಿ ಮ್ಯಾಟರ್ ನೇ ತುಂಬಾ ವ್ಯಕ್ತಿತ್ವದ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ಬೇರೆ ಎಲ್ಲ ಕಂಟೆಸ್ಟೆಂಟ್ ಗಳು ಯಾವ ತರ ಮಾತಾಡ್ತಾ ಇದ್ರೆ ಯಾವ ತರ ಇದ್ರು ಅಂದ್ಬಿಟ್ಟು ಸುದೀಪ್ ಸರ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಗಳ ಹತ್ರ ನೀವು ಆ ತರ ಇದ್ರೆ ಈ ತರ ಇದೆ ಅಂತ ಮಾತಾಡ್ತಾ ಹೋಗ್ತಾ ಇದ್ರು. ಅಂಡ್ ಸೂರಜ್ ಅವ್ರನ್ನ ಸಹ ಹೋಗ್ಬಿಡಿದ್ರು. ಸೂರಜ್ ಅವ್ರ ಗೇಮ್ ಇಂಪ್ರೂವ್ ಆಗ್ತಾ ಇದೆ ಡೇ ಬೈ ಡೇ, ನೀವು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರೆ, ಎಸ್ಪೆಷಲಿ ಮುಖಕ್ಕೆ ಮಸಿ ಬಳಿಯೋ ಟಾಸ್ಕ್ ನಲ್ಲಿ ನೀವು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರ ಅಂತ ಹೇಳಿದ್ರು. ಅಂಡ್ ಈಗ ಗಿಲ್ಲಿನ ಹಲ್ಲೆ ಮಾಡಿರೋ ವಿಚಾರಕ್ಕೆ ಮಾತಾಡೋದಕ್ಕಿಂತ ಮುಂಚೆನೆ ರಿಷಾ ಅವ್ರಿಗೆ ಮಾಡೋ ವಿಚಾರದಾಗಿರ್ಬೋದು, ಸ್ಪಂದನ ಅವ್ರ ವಿಚಾರದಲ್ಲಾಗಿರ್ಬೋದು ಸರಿಯಾದಂತಾನೆ ಕ್ಲಾಸ್ ಕೊಟ್ರು ಅಂತಾನೆ ಹೇಳ್ಬೇಕು. ಯಾಕೆ ಅಂದ್ರೆ ಯಾವಾಗ ಇವರು ರಿಷಾ ಅವ್ರಿಗೆ ಅಧಿಕಾರ ಕೊಟ್ಟರು ಬಿಗ್ ಬಾಸ್ ಅವರು, ಅವಾಗ್ಲೇ ಸ್ಪಂದನ ಅವ್ರು ಅಳ್ತಾ ಇದ್ದಿದ್ದು ನಮ್ಗೆ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಆಯ್ತು, ಪಕ್ಕ ನನ್ನ ಲೆಟರ್ನ ಇವ್ರು ಕ್ರಶ್ ಮಾಡ್ತಾರೆ ಅಂತ. ಸೊ ಆ ಒಂದು ವಿಚಾರನ ಇಲ್ಲಿ ಸುದೀಪ್ ಸರ್ ಕೇಳಿದ್ರು, ನೀವು ಮುಂಚೆನೆ ಅಳ್ತಾ ಇದ್ರಲ್ಲ ಹೇಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಅಂದ್ಬಿಟ್ಟು.
ಅಂಡ್ ಸ್ಪಂದನ ಸಹ ಬಿಗ್ ಬಾಸ್ ಮನೆಗೆ ಬಂದಾಗಿಂದ ರಿಷಾ ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್ ಅಂತ ಹೇಳಿದ್ರು. ಸೊ ಆ ಒಂದು ವಿಚಾರವಾಗಿ ರಿಷಾ ಅವ್ರನ್ನ ಕೇಳಿದ್ರು ಕ್ಲಾರಿಫಿಕೇಶನ್, ಯಾಕೆ ನೀವು ಸ್ಪಂದನ ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಬರ್ತಾ ಇದೀರಾ ಅಂತ. ಇಲ್ಲಿ ರಿಷಾ ಅವ್ರು ಕೊಟ್ಟಿದ್ ರೀಸನ್ ಏನಪ್ಪಾ ಅಂದ್ರೆ, ಸೊ ಅವ್ರು ನನ್ನ ಮಾತಾಡ್ತಾ ಇಲ್ಲ, ಬಂದು ಟ್ರೈ ಮಾಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಉದಾಹರಣೆಯಾಗಿ ಮಾಡುವವರ ರೀಸನ್ ಕೊಟ್ರು. ಮಾಡುವವರ ಹತ್ರ ನೀವು ಪದೇ ಪದೇ ಹೋಗಿ ಮಾತಾಡ್ತಾ ಇದ್ದೀರಾ, ಇಲ್ಲಾಂದ್ರೆ ಅವ್ರ ಹತ್ರ ಏನೋ ನಿಮ್ಗೆ ಒಂದು ರ್ಯಾಪೋ ಇಲ್ವಲ್ಲ, ಆ ರ್ಯಾಪೋ ಬೆಳೆಸೋ ಪ್ರಯತ್ನ ಪಡ್ತಾ ಇರ ಅಂತ ಕೇಳಿದ್ರು. ಅಲ್ಲೇನೆ ಸರಿಯಾಗಿರುವಂತ ಟಕ್ಕಲ್ ಕೊಟ್ರು ಇವರಿಗೆ, ರಿಷಾ ಅವ್ರಿಗೆ ಅಂತ ಅನಿಸ್ತು. ರಿಷಾ ಅವರು ಸುಮ್ನೆ ಸೈಲೆಂಟ್ ಆಗ್ಬಿಟ್ರು, ಮುಖದ ಮೇಲಿರೋ ಎಕ್ಸ್ಪ್ರೆಷನ್ ಚೇಂಜ್ ಆಗೋಯ್ತು ರಿಷಾ ಅವ್ರಿಗೆ. ಆ ರೇಂಜ್ಗೆ ಅಲ್ಲೊಂಥರ ಸರಿಯಾದಂತ ಕೊಂಟ್ರೆ ಕೊಟ್ರು. ಅಂಡ್ ಇವತ್ತಿನ ಎಪಿಸೋಡ್ ಅಂತೂ ಭರ್ಜರಿಯಾಗಿ ನೀವು ನೋಡುವಂತ ತುಂಬಾನೇ ಸನ್ನಿವೇಶಗಳಿದೆ. ಇವತ್ತಿನ ಸಂಡೇ ಎಪಿಸೋಡ್ ಅಲ್ಲಿ ಏನೆಲ್ಲ ಇರಲಿದೆ ಅಂದ್ಬಿಟ್ಟು ಈಗಾಗಲೇ ನಾನು ವಿಡಿಯೋನ ನನ್ನ ಚಾನಲ್ ಅಪ್ಲೋಡ್ ಮಾಡಿದೀನಿ. ಮಿಸ್ ಮಾಡಿದ ಒಂದು ವಿಡಿಯೋನ ನೋಡಿ, ಮಸ್ಟ್ ವಾಚ್ ವಿಡಿಯೋ ಅದು. ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ನನ್ನ ಒಂದ್ ಕಡೆಯಿಂದ ಎಪಿಸೋಡ್ಸ್ ನ ರಿವ್ಯೂಸ್ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಆಗಿರ್ಬೋದು, ಲೈವ್ಸ್ ನ ಅಪ್ಡೇಟ್ಸ್ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.